ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಮತ್ತೆ ಕಳ್ಳ ಕಾಕರ ಹಾವಳಿ ಶುರುವಾಗಿದೆ. ವರ್ಷದಲ್ಲಿ 1-2 ತಿಂಗಳು ಹೆಸರು ಕೇಳಿ ಬರೋದಿಲ್ಲ, ಸುದ್ದಿ ಬರೋದಿಲ್ಲ, ಬಟ್ ನಿರಂತರವಾಗಿ ನಡೀತಾ ಇರುವಂಥದ್ದೇ. ಧಾರವಾಡದ ನವಲೂರಿನಲ್ಲಿ ಚಡ್ಡಿ ಗ್ಯಾಂಗ್ ದಾಳಿಯನ್ನ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿರುವಂಥ ಮಾಹಿತಿ ಇದೆ. ನ್ಯೂಸ್ 18 ನವಲೂರಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಜೂನ್ 16ರಂದು ನಡೆದಂಥ ಭಯಾನಕ ದರೋಡೆ ಈಗ ಹೊರಗಡೆ ಬಂದಿರುವಂಥದ್ದು. ಅದಕ್ಕೆ ಈಗ ಒಂದು ರಿಸಲ್ಟ್ ಸಿಕ್ಕಿದೆ. ಮನೆ ಬಾಗಿಲು ಒಡೆದು ನುಗ್ಗಿ ಹಲ್ಲೆಯನ್ನ ಮಾಡಿದಂಥ ದರೋಡೆಕೋರರು ಲಕ್ಷಾಂತರ ರೂಪಾಯಿ ಹಣವನ್ನು ದೋಚಿದ್ರು. ಅದಷ್ಟೇ ಅಲ್ಲ, ಮನೆ ಮಾಲೀಕನಿಗೆ ಥಳಿಸಿದ್ರು ಕೂಡ. ಅಂದಿನ ಘಟನೆ ಬಗ್ಗೆ ಇವತ್ತು ನ್ಯೂಸ್ 18ಗೆ ಸ್ಥಳೀಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ಎಲ್ಲ ಮಾಹಿತಿಯನ್ನ ಇವತ್ತು ನಾವು ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ ನ್ಯೂಸ್ 18. ದಾಳಿಯಿಂದ ಮನೆಯನ್ನೇ ಬಿಟ್ಟು ಹೋಗಿದ್ದಾರೆ ಅಶೋಕ್ ಕದಂ ಅವರ ಕುಟುಂಬ. 5 ರಾಜ್ಯಗಳಿಗೆ ಮೋಸ್ಟ್ ವಾಂಟೆಡ್ ಆಗಿರುವಂತಹ ಗ್ಯಾಂಗ್ ಲೀಡರ್ ಪಾಲಾ ವೆಂಕಟೇಶ್ವರ ರಾವ್ ನನ್ನ ಬಂಧಿಸಿದ್ದಾರೆ ಪೊಲೀಸರು. ಕೊನೆಗೂ ಕೂಡ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಒಬ್ಬ ಕಳ್ಳನನ್ನಾದರೂ ಬಂಧಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಎಷ್ಟು ಕಂಪ್ಲೇಂಟ್ಸ್ಗಳಾಗಿದ್ದಾವೆ, ಆ ಕಂಪ್ಲೇಂಟ್ಸ್ಗಳನ್ನ ಒಂದು ರಾಜಿ ಮಾಡಿಸೋದಕ್ಕೋಸ್ಕರ ಕೋರ್ಟ್ಗೆ ಕರೆಸ್ತಾರೆ ಹೊರತು ಅದನ್ನು ಇನ್ವೆಸ್ಟಿಗೇಷನ್ ಮಾಡುವಂಥವ್ರಿಲ್ಲ ಈ ಪೊಲೀಸರು. ಅಲ್ಲಿರುವಂಥವ್ರು ಸಾಕಷ್ಟು ಕೇಸ್ಗಳಾದರೂ ಕೂಡ ಅದನ್ನು ಕೇಳುವಂಥವ್ರಿಲ್ಲ. ಬಟ್ ಕೊನೆಗೂ ಒಬ್ಬ ದರೋಡೆಕೋರನನ್ನ ಬಂಧನ ಮಾಡಿದ್ದಾರೆ. ಸದ್ಯ ಸ್ಥಳೀಯರನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ, ನೋಡೋಣ. ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂಥ ಚಡ್ಡಿ ಗ್ಯಾಂಗ್ ಈಗ ಧಾರವಾಡಕ್ಕೆ ಎಂಟ್ರಿ ಕೊಟ್ಟಿದೆ ಅಂತ ಹೇಳ್ಬೋದು. ಧಾರವಾಡದ ನವಲೂರು ಹೊರಭಾಗದಲ್ಲಿ ನಾವಿದ್ದೀವಿ. ಇಲ್ಲೂ ಕೂಡ ಅಂತಂದರೆ ನಿರ್ಜನ ಪ್ರದೇಶದಲ್ಲಿರುವಂಥ ಮನೆಗಳಿಗೆ ಸ್ಕೆಚ್ ಹಾಕಿದಂಥ ಚಡ್ಡಿ ಗ್ಯಾಂಗ್ ಏನು ಅಶೋಕ್ ಕದಂ ಅವರ ಮನೆ ಕಳ್ಳತನ ಮಾಡೋಕೆ ಮುಂದಾಗಿರ್ತಾರೆ. ಈ ಮನೆಯಲ್ಲೂ ಕೂಡ ಏನಂತಂದರೆ CCTV ಕೂಡ ಅಳವಡಿಸಿದ್ದಾರೆ. ಯಾಕಂತಂದರೆ ನಿರ್ಜನ ಪ್ರದೇಶದಲ್ಲಿರುವಂಥ ಏಕಾಂಗಿ ಮನೆಗಳಲ್ಲೂ ಕೂಡ ತಮ್ಮ ಸೆಕ್ಯೂರಿಟಿಗಾಗಿ CCTVಯನ್ನು ಅಳವಡಿಸಿದ್ದಾರೆ. ಈ CCTV ಫುಟೇಜನ್ನು ನೋಡಿ ಗಮನಿಸಿದಾಗ ಈ ಚಡ್ಡಿ ಗ್ಯಾಂಗ್ ಏನಂತಂದರೆ 4 ಜನರ ತಂಡ ಏನು ಮೈ ತುಂಬ ಎಣ್ಣೆ ಹಚ್ಕೊಂಡು ಬರೀ ಏನಂತಂದರೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಚಡ್ಡಿಯನ್ನು ಧರಿಸಿದಂಥ ಈ ತಂಡ ಏಕಾಏಕಿ ಮನೆಯ ಏನು ಕದವನ್ನು ಒಡೆಯೋಕ್ಕೆ ಬೃಹದಾಕಾರನ ಕಲ್ಲನ್ನು ಯೂಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅಶೋಕ್ ಕದಂ ಅವರು ಹೊರಗೆ ಬರ್ತಾರೆ. ಅವರ ಮೇಲೆ ಮತ್ತು ಅವರ ಪತ್ನಿ ಮೇಲೆ ಹಲ್ಲೆ ಮಾಡಿದಂಥ ತಂಡ ಏಕಾಏಕಿ ಮನೆಯಲ್ಲಿರುವಂಥ ಅಪಾರ ಪ್ರಮಾಣದ ಚಿನ್ನ ಇರ್ಬೋದು, ಬೆಳ್ಳಿ ಮತ್ತು ಹಣವನ್ನು ದೋಚಿದ್ದಾರೆ. ಈ ವಿಚಾರವಾಗಿ ಮಾತಾಡೋಕ್ಕೆ ಸ್ಥಳೀಯರು ಕೂಡ ಇದ್ದಾರೆ. ಅವತ್ತಿನ ಘಟನೆ ಹೇಗಾಗಿತ್ತು ಅಥವಾ ನಂತರ ಏನಾಗಿದೆ ಎಂಬುದು. ಸರ್, ಅವತ್ತು ನೀವು ಎಲ್ಲಿದ್ರಿ, ಏನಾಗಿ ನಿಮ್ಗೆ ಗೊತ್ತಾಯ್ತು? ಸರ್, ನಾವು ಮನೆಯೊಳಗೆ ಮಕ್ಕೊಂಡಿದ್ದೀವಿ ಸರ್. ಅವತ್ತು ರಾತ್ರಿ 2:30 ಆಗಿತ್ತು ಸರ್ ಆ ದಿವಸ. ಆಮೇಲೆ ನಾವು ಅವರು ಬಂದ್ಮ್ಯಾಗ ಒಂದು ಸ್ವಲ್ಪ ಹೊತ್ತಿಗೆ ನಮ್ಗೆ ಗೊತ್ತಾಯ್ತು ಸರ್ ಅದು. ಆಮೇಲೆ ನಾವು ಎದ್ದು ಬರ್ಬಿಡ್ದು ಅವರು ಅಷ್ಟೊಳಗೆ ಎಲ್ಲ ಅವ್ರಿಗೆ ಹೊಡೆದು ಅವ್ರದ್ದು ಏನು ತೊಗೋಬೇಕೆಲ್ಲ ತೊಗೊಂಡ್ಕಾರ ಓಡಿ ಹೋಗಿದ್ರಿ ಸರ್ ಅವರು. ನಾವು ಆಮೇಲೆ ಬಂದೀವಿ ಸರ್. CCTV ಫುಟೇಜ್ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ಅವರೆಲ್ಲ ಭಾಳ ಭಯ ಅನ್ನಿಸ್ತು ಸರ್. ಅದು ಆ ಥರ ಅವ್ರದ್ದು ಎಲ್ಲ ನೋಡಿದಾಗ ಸರ್ ಅಂದರೆ ಪೂರ್ತಿ ಬೆತ್ತಲೆ ಸರ್. ಬಳೆ ಒಂದು ನಿಕ್ಕರ್ ಒಂದು ಬರ್ಮೋಡಮೆ ಆಗಿದ್ರು ಸರ್ ಅವರು. ಮತ್ತು ಹೊಳೆಲ್ಲ ಮೈಗೆಲ್ಲ ಅವರು ಆಯಿಲ್ ಹಚ್ಕೊಂಡಿದ್ರು ಸರ್. ಆಯಿಲ್ ಹಚ್ಕೊಂಡು ಎಲ್ಲ ಮಂಕಿ ಕ್ಯಾಪ್ ಹಾಕ್ಕೊಂಡು ಸರ್ ಒಂದು ಭಯಾನಕ ಇತ್ತು ಬಿಡಿ ಸರ್ ಅವ್ರು ನೋಡೋದು. ಅದು ಇದು ಸರ್ ದೃಶ್ಯ. ಅದು ನಡೆದಾಗ ನೀವು ನೋಡಿದ್ರೆ ನೆಕ್ಸ್ಟ್ ಅವ್ರ ಪೊಲೀಸರಿಗೆ ನೀವು ಮಾಹಿತಿ ಕೊಟ್ಟರು ಇಲ್ಲೆಲ್ಲ ಮನೆಗಳಿಲ್ಲ, ಇಂಥ ಮನೆ ಸ್ಕೆಚ್ ಹಾಕಿರ್ತಾರೆ, ನೀವು ಕೂಡ ಇಲ್ಲಿ ಸ್ಥಳೀಯ, ನಿಮ್ಗೆ ಈಗ ಭಯ ಹೆಂಗೆ? ನಮಗೂ ಭಾಳ ಭಯ ಇತ್ತು ಸರ್. ಒಂದು 2 ತಿಂಗಳು ಅವಾಗ. ಮತ್ತು ಆಮೇಲೆ ಒಂದು 2 ತಿಂಗಳು ಪೊಲೀಸರು ನೈಟ್ ದಸ್ತಿ ಬಂದ್ರು ಸರ್. 2 ಗಂಟೆ 2:30 ಅದು ಹಿಂಗೆಲ್ಲ ಪಾಪ ಆ ಟೈಮ್ನಾಗೂ ಮಳೆಗಾಲ ಇದ್ದು ಬಿಡಿ ಸರ್. ಮಳೆಗಾಲ ಇದ್ದರೂ ಅವ್ರು ಒಂದು 2 ತಿಂಗಳು ಕಂಟಿನ್ಯೂ ರೌಂಡ್ಸ್ ಹಾಕಿದ್ರು ಸರ್. ಈಗ ಸ್ವಲ್ಪ ಬರ್ತಾಯಿಲ್ಲ ಸರ್ ಈಗ ಯಾಕೋ. ಹೌದು ಸರ್. ಈ ಥರ ಗ್ಯಾಂಗ್ ಯಾಕಂದ್ರೆ ಇಂಥ ಗ್ಯಾಂಗ್ ನೀವು ಮುಂಚೆ ನೋಡಿದ್ರು? ಯಾಕಂದ್ರೆ ಈ ಥರ ಬರುವಂಥ ವ್ಯಕ್ತಿಗಳು ಇಲ್ಲ ಸರ್, ಇದು ಫಸ್ಟ್ ಟೈಮ್ ಸರ್ ನಾವು ನೋಡಿದ್ದೆ. ಇಲ್ಲಿ ನಮ್ಗೆ ಇಷ್ಟು ದಿನ ಆದರೂ ನಮ್ದು ಮನೆ ಇದ್ದರೂ ಒಂದೀಟು ಭಯ ಇದ್ದಿದ್ದಿಲ್ಲ ಸರ್. ಇದು ಇನ್ಸಿಡೆಂಟ್ ಆಗಿ ಒಂದು ಸ್ವಲ್ಪ ಭಯ ಆಗಿದೆ ಸರ್. ಎಲ್ಲ ಈಗ ಅಲ್ಲಿ ಹೆಣ್ಮಕ್ಳಿಗೆ ಅದು ಸರ್ ಮನೆಯೊಳಗೆ ಒಬ್ಬೊಬ್ಬರು ಇರ್ತಿದ್ರು ಬಿಡ ಆ ಟೈಮ್ನಾಗ ಸರ್. ಈಗ ಒಂದು ಸ್ವಲ್ಪ ಭಯ ಪಡಾಕತ್ತಾರೆ ಸರ್ ಹೆಣ್ಮಕ್ಳೆಲ್ಲ. ಈಗಲೇ ಸ್ಥಳೀಯರು ಕೂಡ ಹೇಳೋರು ಹಾಗೆ ಅಂದು ನಡೆದಂಥ ಘಟನೆಯಿಂದ ಇಲ್ಲಿರುವಂಥ ನಿವಾಸಿಗಳಲ್ಲೂ ಕೂಡ ಸಂಪೂರ್ಣವಾಗಿ ಭಯಭೀತರಾಗಿದ್ದಾರೆ. ಯಾಕಂತಂದರೆ ನಗರದ ಹೊರಭಾಗದಲ್ಲಿರುವಂಥ ಮನೆಗಳು, ನಿರ್ಜನ ಪ್ರದೇಶದಲ್ಲಿರುವಂಥ ಮನೆಗಳಲ್ಲಿರುವ ವಾಸವಾಗುವಂಥ ಜನರು ಕೂಡ ಅಂತಂದರೆ ಇಲ್ಲಿ ವಾಸ ಮಾಡೋಕ್ಕೂ ಕೂಡ ಭಯವಾದಂಥ ವಾತಾವರಣ ನಿರ್ಮಾಣ ಆಗಿದೆ ಎಂಬ ಅನಿಸಿಕೆ ಕೂಡ ಸ್ಥಳೀಯರು ಹೇಳಿದ್ರು ಅಂತ ಹೇಳ್ಬೋದು. ಧಾರವಾಡದಿಂದ ಮಂಜುನಾಥ್, ನ್ಯೂಸ್ 18.